ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಮುಖ್ಯವಾದದ್ದು. ಅದು ನಮ್ಮ ಬೇಸಿಗೆ ಕಾಲದ ಬಗ್ಗೆ ಮಾತಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಏನೇನು ತಯಾರಿ ಮಾಡ್ಕೋಬೇಕು ಬೇಸಿಗೆ ಕಾಲ ಬಂದಾಗ ಅಂತ. ದಯವಿಟ್ಟು ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಇದು ಬೇಸಿಗೆ ಕಾಲ ಬಂದರೆ ಆರೋಗ್ಯದಲ್ಲಿ ಸಮಸ್ಯೆ ಅಂತೂ ಜಾಸ್ತಿ. ಅದರಲ್ಲೂ ಈ ವರ್ಷ ಅಂತೂ ಚಳಿ ಹೇಗೆ ಜಾಸ್ತಿ ಇತ್ತೋ ಹಾಗೆ ಕೂಡ ಬೇಸಿಗೆನೂ ಜಾಸ್ತಿ ಇದೆ ಅಲ್ವಾ ಫ್ರೆಂಡ್ಸ್. ಹವಾಮಾನ ವರದಿ ಪ್ರಕಾರ ಏಪ್ರಿಲ್ 29ರಿಂದ ಮೇ 10 ತನಕ ಹೆವಿ ಅಂದರೆ ಜಾಸ್ತಿ ಬಿಸಿಲು ತಾಪಮಾನ ಇರುತ್ತೆ ಅಂತ ಎಲ್ಲ ಕಡೆ ಮುನ್ನೆಚ್ಚರಿಕೆ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಎಲ್ಲ ಕಡೆ ಪೇಪರಲ್ಲಾದರೂ ಸರಿ, ಈ ವಾಟ್ಸಪ್ಗಳಲ್ಲಿ ಎಲ್ಲ ಕಡೆ ವಿಷಯ ಬರ್ತಾ ಇದೆ. 35ರಿಂದ 40-45 ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಏರಬಹುದು ಅಂತ ಅಂದಾಜು ಪಡಲಾಗಿದೆ. ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಲ್ರೆಡಿ ಇದು ಇದ್ದೇ ಇರುತ್ತೆ. ವರ್ಷ 35, 38, 40 ದಾಟುತ್ತೆ ಅವ್ರದ್ದು ವರ್ಷ. ಬೆಂಗಳೂರಲ್ಲಿ ವರ್ಷ ಕಡಿಮೆ ಇದ್ರೂ ಬಟ್ ಆ ತಾಪಮಾನ ನಮ್ಮ ಕೈಲಂತೂ ತಡೆಯೋಕ್ಕಾಗಲ್ಲ, ಉತ್ತರ ಕರ್ನಾಟಕದ ಕಡೆ ಇರುವ ತಾಪಮಾನ. ಬಟ್ ಈ ಸರಿ ತುಂಬ ಜಾಸ್ತಿ ಇದೆ ಎಲ್ಲ ಕಡೆಯೂ ಅಷ್ಟೇ. ಈ ತಾಪಮಾನ ಜಾಸ್ತಿ ಆದಂತೆ ಎಲ್ಲ ಕಡೆ ಆತಂಕ ಜಾಸ್ತಿ ಆಗಿದೆ. ಆದರೆ ಯಾರು ಹೆದರಬೇಡಿ, ಏನೂ ಆಗಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ಇರುವುದು. ಅಂದರೆ ಸ್ವಲ್ಪ ತಾಪಮಾನ ಜಾಸ್ತಿ ಆಗಿದೆ ಅಷ್ಟೇ ಹೊರತು ನಾವು ಈ ತಾಪಮಾನಕ್ಕೆ ನಮ್ಮನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಆರಾಮಾಗಿರ್ಬೋದು. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದರೆ ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ, ಗದಗ, ಹುಬ್ಳಿ ಇನ್ನೂ ಮುಂತಾದ ಪ್ರದೇಶಗಳಲ್ಲಂತೂ ಬಿಸಿಲಿನ ತಾಪ ತಡೆಯೋಕ್ಕೆ ಆಗಲ್ಲ ಅಲ್ಲಿನ ತಾಪಮಾನಕ್ಕೆ. ಬಟ್ ಅಲ್ಲಿನ ಜನರು ಆ ತಾಪಮಾನಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ಒಂದೊಂದು ಪ್ರದೇಶದಲ್ಲಿ ಜಾಸ್ತಿ ತಾಪಮಾನ ಇದ್ದರೆ ಇನ್ನೊಂದು ಪ್ರದೇಶದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಏನೇ ತಾಪಮಾನ ಇದ್ದರೂ ನಾವು ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ಬನ್ನಿ ನೋಡೋಣ, ಸಿಂಪಲಾಗಿ ಹೇಳ್ತೀನಿ. ಅದರಲ್ಲೂ ನಮ್ಮ ರೈತರು ಹೆಚ್ಚಾಗಿ ಬಿಸಿಲಲ್ಲೇ ಕೆಲಸ ಮಾಡಬೇಕಾಗಿರುತ್ತೆ. ಅವರಿಲ್ಲದೆ ನಮಗೆ ಜೀವನನೇ ಇರಲ್ಲ. ಅವ್ರು ಬೆಳೆದ್ರೆ ನಮಗೆ ಹೊಟ್ಟೆಗೆ ಊಟ ಆಗೋದಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ರೈತರು ಏನು ಮಾಡಬೇಕು, ಬೆಳಿಗ್ಗೆ 5 ಗಂಟೆಯಿಂದ 11 ಗಂಟೆ ತನಕ ಕೆಲಸ ಮಾಡಿ ಈ ಬಿಸಿಲಿನ ಟೈಮಲ್ಲಿ ಅವ್ರ ಕೆಲಸ ಮುಗಿಸಿ 12 ಗಂಟೆ ಒಳಗಡೆ ಬಂದು ಮನೆ ಸೇರ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಹೆಚ್ಚು ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮೊದಲು ಎಷ್ಟು ಕುಡಿತಿದ್ವೋ ಅಷ್ಟೇ ಕುಡಿಬೇಡಿ, ಅದಕ್ಕಿಂತ ಜಾಸ್ತಿ ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಬೇಕು ಅಂದರೆ ಕುದಿಸಿ ಆರಿಸಿ ಇರುವ ನೀರನ್ನು ಸಹ ಕುಡೀರಿ. ಮಕ್ಕಳಿಗೆ ಅಷ್ಟೇ ಜಾಸ್ತಿ ಕುಡಿಬೇಕು ಅಂತ ಅವ್ರಿಗೆ ಹೇಳಿ. ಒಟ್ಟಿನಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಆ ತಾಪಮಾನದಿಂದ ಒಂದು ಸ್ವಲ್ಪ ನಮಗೆ ರಕ್ಷಣೆ ಸಿಗುತ್ತದೆ. ದೇವರು ಕೊಟ್ಟಿರುವ ನ್ಯಾಚುರಲ್ ಡ್ರಿಂಕ್ ಅಂದರೆ ನಮ್ಮ ಎಳನೀರು. ಅದನ್ನಂತೂ ಮರಿಲೇಬೇಡಿ. ಎಷ್ಟೇ ಜಾಸ್ತಿ ಆದರೂ ಪರವಾಗಿಲ್ಲ, ತೆಗೆದುಕೊಂಡು ಕುಡೀರಿ ಎಳನೀರನ್ನು. ಬಟ್ ಬೇರೆ ಪಾನೀಯಗಳನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ. ಹೆಚ್ಚಾಗಿ ನಿಂಬೆಹಣ್ಣು ಜ್ಯೂಸು, ವಾಟರ್ ಮೆಲನ್ ಜ್ಯೂಸು, ಕರ್ಬೂಜದ ಹಣ್ಣಿನ ಜ್ಯೂಸ್. ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಇದನ್ನು ಮಾಡಬೇಕು ಅಂದರೆ ನಿಮಗೆ ಕೋಲ್ಡ್ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ಬೇಡ ಅಂದರೆ ಹಾಗೆ ಕುಡಿದ್ರೂ ದೇಹಕ್ಕೆ ತಂಪಾಗುತ್ತೆ. ಹೆಚ್ಚಾಗಿ ಮಾಡ್ಕೊಂಡು ಕುಡೀರಿ. ಬಟ್ಟೆಗಳ ಕಡೆ ಗಮನ ಕೊಡಬೇಕು ಈ ಬೇಸಿಗೆಗೆ. ಏಕೆಂದರೆ ಬೇಸಿಗೆಯಲ್ಲಿ ಜಾಸ್ತಿ ಕಪ್ಪು ಕಲರ್ ಬಟ್ಟೆ ಹಾಕಬೇಡಿ ಜಾಸ್ತಿ. ಆಮೇಲೆ ತೆಳುವಾದ ಪ್ಯೂರ್ ಕಾಟನ್ ಬಟ್ಟೆಗಳು ಹಾಕಿ. ಹೆಚ್ಚಾಗಿ ಬಿಳಿ ಬಣ್ಣದ್ದು ಹಾಕಿದ್ರೆ ತುಂಬ ಒಳ್ಳೆಯದು. ಸೆಕೆ ಅಂದರೆ ಬೇಸಿಗೆಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ತೆಳುವಾದ ಪ್ಯೂರ್ ಕಾಟನ್ ಬಟ್ಟೆಗಳನ್ನೇ ಹಾಕಿ. ನಾನ್ ವೆಜ್ ತಿನ್ನೋರು ಈ ಬೇಸಿಗೆ ಸಮಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ. ಏಕೆಂದರೆ ಮಸಾಲೆ ಅದೆಲ್ಲ ಜಾಸ್ತಿ ಇರುತ್ತಲ್ಲ ಈ ಬೇಸಿಗೆಯಲ್ಲಿ, ಅದೆಲ್ಲ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತದೆ ಮತ್ತು ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಬರುತ್ತದೆ. ಆದಷ್ಟು ಕಡಿಮೆ ಮಾಡಿ. ನೆಕ್ಸ್ಟು ದಿನಕ್ಕೆ 2 ಬಾರಿ ಆದರೂ ಸ್ನಾನ ಮಾಡಿ. ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. ತುಂಬ ಬಿಸಿ ನೀರಿನಿಂದ ಮಾತ್ರ ಮಾಡಬೇಡಿ. ಬೆವರು ಜಾಸ್ತಿ ಇರುತ್ತಲ್ಲ, ಅದರಿಂದ 2 ಸಾರಿ ಮಾಡಿದ್ರೆ ನಾವು ಫ್ರೆಶ್ ಆಗ್ತೀವಿ, ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. AC ಇರೋರು, ಫ್ಯಾನ್ ಇರೋರು ಹಾಕೊಳ್ತಾರೆ. ಆದರೆ ನ್ಯಾಚುರಲಾಗಿ ಕೊಟ್ಟಿರುವ, ದೇವರು ಕೊಟ್ಟಿರುವ AC ಫ್ಯಾನ್ಗಿಂತ ನ್ಯಾಚುರಲ್ ಗಾಡ್ ಗಿಫ್ಟ್ ಹೊಂಗೆ ಮರದ ಕೆಳಗಡೆ ಕೂತ್ಕೊಂಡ್ರೆ ನಿಮಗೆ ಒಳ್ಳೆ ತಂಪಾದ ಗಾಳಿ, ಉಸಿರಾಟಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ ನಮಗೆ. ಯಾರಿಗಾರಿಗೆ ಅವಕಾಶ ಸಿಗುತ್ತೋ ಹೊಂಗೆ ಮರ, ಅವರೆಲ್ಲ ಅದರದ ಅವಕಾಶವನ್ನು, ಅದರ ಉಪಯೋಗವನ್ನು ಬಳಸಿಕೊಳ್ಳಿ. ಯಾರು ಮಿಸ್ ಮಾಡ್ಕೊಳ್ಬೇಡಿ ಹೊಂಗೆ ಮರದ
ಫ್ರೆಶ್ ಏರ್ನ ಎಲ್ಲೂ ಸಿಗಲ್ಲ ಈ ಫ್ರೆಶ್ ಏರು. ಒಟ್ಟಿನಲ್ಲಿ ಹೇಳೋದಾದರೆ ಫ್ರೆಂಡ್ಸ್, ಈ ಬೇಸಿಗೆಯಲ್ಲಿ ನಮ್ಮ ಆಹಾರ, ನಮ್ಮ ಬಟ್ಟೆ, ನಮ್ಮ ನೀರು ಮತ್ತು ನಮ್ಮ ಆ್ಯಕ್ಟಿವಿಟಿ ಅಂದರೆ ಹೊರಗಡೆ ಹೋಗೋದು, ಕೆಲಸಗಳು ಎಲ್ಲದ ಬಗ್ಗೆ ಗಮನ ಕೊಡಿ, ಹೆಚ್ಚು ಗಮನ ಕೊಡಿ. ಅದರಿಂದ ನಾವು ಸೇಫ್ ಆಗ್ತೀವಿ. ಯಾರೂ ಬಿಸಿಲಿನ ತಾಪಕ್ಕೆ ಹೆದರಬೇಡಿ. ಅದರ ಬದಲು ಏನು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಅದರ ಪ್ರಯುಕ್ತ ನಡೆದುಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರೂ ಖುಷಿಯಾಗಿರಿ, ಹೆಲ್ತಿ ಫುಡ್ ತಿನ್ನುತ್ತಾ ಆರಾಮಾಗಿ ಲೈಫ್ನ ಸ್ಪೆಂಡ್ ಮಾಡಿ. ಬಾಯ್ ಬಾಯ್.